ಪಿಶಾಚಿ ಆದ್ರೂ ಸೈತಾನನಾದ್ರೂ ವರ್ಷದಲ್ಲಿ ಒಂದು ದಿವಸ ನಿಮ್ಮ ಹಾಗೆ ಊಟ ಮಾಡಬೇಕಂತೆ. ನಮ್ಮನೆಯಲ್ಲೇ ನಮ್ಮ ಮಕ್ಕಳು ಆಡ್ಬಿಟ್ಟು ಬಿಸಾಕಿರುವಂತದ್ದು ಬಾಕ್ಸೇ ತುಂಬಾ ಆಯ್ತ ಕಡೆ, ಇದನ್ನ ತಗೊಂಡು ನಾನೇನ್ ಮಾಡ್ಲಿ ಅಂತ ಇದ್ದಾರೆ. ಉಪಯೋಗವಿಲ್ಲದ ವಸ್ತುಗಳನ್ನ ಸಂಗ್ರಹ ಮಾಡ್ಕೊಂಡು ಕೂಡಿಟ್ಕೊಂಡು ಮಾಡೋದು ಏನಿದೆಯಪ್ಪ ಅದ್ರಲ್ಲಿ, ಪ್ರಯೋಜನ ಇಲ್ವಲ್ಲ ಅಂತ ಇದ್ದಾನೆ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆಬಿ, ಕನ್ನಡ ಉಪನ್ಯಾಸಕ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೊದಲನೇ PUC-ಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು ಬರೆದಿರುವ ಬೆಪ್ಪುತ ಕಡಿ ಬೋಳೆ ಶಂಕರ ಅನ್ನುವಂಥ ನಾಟಕವನ್ನ ಕುರಿತು ಮಾತನಾಡ್ತಾ ಇದ್ದೆ. ಕಳೆದ ತರಗತಿಯಲ್ಲಿ ನಾನು ಏನ್ ಮಾತಾಡ್ತಾ ಇದ್ದೆ ಅಂತಂದ್ರೆ, ಸೈತಾನನಿಂದ ಪ್ರಚೋದಿತರಾದಂಥ ಸೈನಿಕರು ಬಂದು ಬೋಳೆ ಶಂಕರ ರಾಜ್ಯದಲ್ಲಿರುವಂತಹ ಜನಗಳಿಗೆ ಹಿಂಸೆಯನ್ನ ಕೊಡ್ತಾ ಇದ್ರು. ಅವರ ತೋಟಗಳಿಗೆ ನುಗ್ಗಿ ತೆಂಗಿನ ಮರಗಳನ್ನ ಕಡಿಯೋದು, ದನ ಕರುಗಳನ್ನ ಕಡಿಯೋದು, ಈ ರೀತಿಯ ಎಲ್ಲ ವಿಕೃತ ಕೃತ್ಯಗಳನ್ನ ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಓಡಿ ಬಂದಂತ ಜನಗಳು ಬೋಳೆ ಶಂಕರನ ಹತ್ರ ತಮ್ಮ ದುಃಖವನ್ನ ಸಂಕಟವನ್ನ ತೋಡ್ಕೊಂಡಾಗ ಅವನು ಮಂತ್ರವನ್ನ ಉಲ್ಟಾ ಹೇಳಿ ಅವರನ್ನೆಲ್ಲರನ್ನು, ಸೈನಿಕರನ್ನೆಲ್ಲರನ್ನು ಕೂಡ ಹುಲ್ಲಿನ ಹೆಸಳನ್ನಾಗಿ ಮಾಡಿರುವಂತಹ ದೃಶ್ಯವನ್ನ ನಾವು ಕಳೆದ ತರಗತಿಯಲ್ಲಿ ಮಾತನಾಡ್ತಾ ಇದ್ವಿ. ಬನ್ನಿ, ಇಂದಿನ ತರಗತಿಯಲ್ಲಿ ಯಾವೆಲ್ಲ ವಿಶೇಷಗಳು ಸಿಗ್ತವೆ ಅನ್ನುವಂಥದ್ದನ್ನ ನೋಡೋಣ. ದೃಶ್ಯ 15, ಕಸಿಯುವಂತ ಅಧಿಕಾರ ದೇವರಂತ ದೇವರಿಗಿಲ್ಲ. ನೋಡಿ ಎಷ್ಟು ಸೊಗಸಾಗಿದೆ. ಕಸಿಯುವಂತ ಅಧಿಕಾರ ದೇವರಂತ ದೇವರಿಗಿಲ್ಲ, ರೇ ಕಿತ್ಕೊಳ್ಳೋ ಅಧಿಕಾರ ದೇವರಿಗೆ ಇಲ್ಲ ಅಂತ. ದೇವರಿಗೆ ಕೊಡೋದಷ್ಟೇ ಗೊತ್ತು. ಬಹಳ ಸೊಗಸಾಗಿದೆ ನೋಡ್ರಿ, ಎಷ್ಟು ಸೊಗಸಾಗಿದೆ ನೋಡಿ. ನಾನು ಹೇಳ್ತಾ ಇದ್ದೀನಿ, ಕಂಬಾರರು ಪ್ರತಿ ದೃಶ್ಯಕ್ಕೂ ವಿಶೇಷವಾದಂತ ಹೆಸರನ್ನೇ ಕೊಡ್ತಾ ಇದ್ದಾರೆ. ಕಸಿಯುವಂತ ಅಧಿಕಾರ ದೇವರಂತ ದೇವರಿಗೆ. ಮನುಷ್ಯರು ಯಾವ ಲೆಕ್ಕ ರೀ? ಕಿತ್ಕೊಂಡ್ಬಿಡ್ತೀನಿ, ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ನಿನ್ಗೆ ಅನ್ನ ಸಿಗ್ದೇದಂಗ್ ಮಾಡ್ಬಿಡ್ತೀನಿ, ಇನ್ನೇನೋ ಹೇಳ್ತಾರಲ್ಲ, ಅದೆಲ್ಲ ಭ್ರಮೆ ಅನ್ಸುತ್ತೆ. ಆದ್ರೆ ಕಸಿಯುವಂತ ಅಧಿಕಾರ ನಿಜವಾಗ್ಲೂ ದೇವರಂತ ದೇವರಿಗೆ ಇಲ್ಲ ಅಲ್ವಾ? ಏನೋ ದೇವರು ಯಾರ್ಯಾರಿಗೆ ಏನೇನು ಎಲ್ಲೆಲ್ಲಿ ಹೇಗೆ ಕೊಡಬೇಕು ಅನ್ನುವಂಥದ್ದನ್ನ ನಿಶ್ಚಯ ಮಾಡ್ಬಿಟ್ಟಿದೆ. ತಲ್ಲಣಿಸದೇ ಇರೋ ಕಣ್ಗೆ ತಾಳು ಮಾನವೇ ಅಂತೇಳಿ ಅದಕ್ಕೆ ಕನಕದಾಸ ಹೇಳಿದ್ದು ಅಂತ ಅನ್ನಿಸ್ತದೆ. ನೋಡಿ, ಕೋಡಂಗಿ ಮಾತನಾಡ್ತಾ ಇದ್ದಾನೆ ಈ ದೃಶ್ಯದಲ್ಲಿ. ದೃಶ್ಯ 15, ಕಸಿಯುವಂತ ಅಧಿಕಾರ ದೇವರಂತ ದೇವರಿಗಿಲ್ಲ. ಭಾಗವತ ಮತ್ತು ಕೋಡಂಗಿ ಬರುವಂತದ್ದು ಇಲ್ಲಿ. ಕೋಡಂಗಿ, ಹೇ ಭಾಗವತರೇ ಮಾತಾಡ್ತಾ ಇದ್ದಾನೆ. ಭಾಗವತ, ಯಾಕಯ್ಯ ಕೋಡಂಗಿ, ಗೊತ್ತಾಯ್ತಾ ವಿಷಯ? ಕೋಡಂಗಿ ಮಾತಾಡ್ತಾ ಇದ್ದಾನೆ. ಏನಪ್ಪ, ನನಗೆ ಅದು ಬಂದು ಬಿಟ್ಟಿತ್ತಲ್ಲ ಅಂತ ಹೇಳಿ ಕೋಡಂಗಿ ಮಾತಾಡ್ತಾ ಇದ್ದಾರೆ. ಏನದು ಅಂತ ಇದ್ದಾನೆ. ಅದಕ್ಕೆ ಕೋಡಂಗಿ, ಅದೇ ಬುದ್ಧಿ ನೋಡಿ, ಅದೇ ಬುದ್ಧಿ ಬಂದಿದ್ದು ನನಗೆ ಅಂತ ಹೇಳ್ತಾ ಇದ್ದಾನೆ. ಭಾಗವತ, ಯಾವಾಗ ಬಂತು? ಆಗಲೇ ಸೈತಾನನನ್ನು ನೋಡಿದ ಮೇಲೆ, ಆಗ್ಲೇ ಬುದ್ಧಿ ಬಂದ್ಬಿಡ್ತು ನನಗೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಭಾಗವತರು, ಸೈತಾನನನ್ನ ನೋಡಿದ್ರೆ ಭಯ ಬರ್ತದೆ, ನಿನಗೆ ಬುದ್ಧಿ ಬಂದಿದೆಯಲ್ಲ ನೋಡಿ ಕೇಳ್ತಾ ಇದ್ದಾರೆ ಅವರು. ಅಲ್ಲಪ್ಪ, ಸೈತಾನ ನೋಡಿದ್ರೆ ಭಯ ಬರ್ಬೇಕು, ನಿನ್ಗೆ ಬುದ್ಧಿ ಬಂದಿದ್ಯಲ್ಲಯ್ಯ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಕೊಡಂಗಿ, ನನಗೆ ಬಂದದ್ದು ಭಯವೇ, ಆಮೇಲೆ ಅದನ್ನು ಬುದ್ಧಿಯಾಗಿ ಪರಿವರ್ತಿಸಿಕೊಂಡೆ. ನನಗೆ ಮೊದಲು ಬಂದಿದ್ದು ಭಯವೇ, ಅದನ್ನು ಆಮೇಲೆ ಬುದ್ಧಿಯಾಗಿ ಪರಿವರ್ತನೆ ಮಾಡ್ಕೊಂಡೆ ಭಾಗವತರೇ ಅಂತ ಇದ್ದಾನೆ. ಭಾಗವತ, ಬೇಷ್, ಒಳ್ಳೆ ಕೆಲಸ ಮಾಡಿದೆ. ಹಾಗಿದ್ದರೆ ನನಗಷ್ಟು ಬುದ್ಧಿ ಹೇಳಪ್ಪ. ಸರಿ, ಒಳ್ಳೆ ಕೆಲಸ ಮಾಡಿದ್ಯಾ, ಆಗಿದ್ರೆ ನನ್ಗೊಂದು ಸ್ವಲ್ಪ ಬುದ್ಧಿ ಹೇಳಿ ನೋಡೋಣ ಅಂತ ಅಂದ್ಬಿಟ್ಟು ಭಾಗವತರು ಕೇಳ್ತಾ ಇದ್ದಾರೆ. ಏನ್ ಮಾತಾಡ್ತಾರೆ ಮುಂದಕ್ಕೆ? ಕೋಡಂಗಿ, ಕಳ್ಳರನ್ನ ಕಂಡಾಗ ಕೊನೆ ಪಕ್ಷ ಬೊಗಳಬೇಕು. ನಾನು ಬುದ್ಧಿ ಕಲ್ತ್ಕೊಂಡೆ ಅಂತಂದಲ್ಲ, ಕಳ್ಳರನ್ನ ಕಂಡಾಗ ಕೊನೆ ಪಕ್ಷ ಬೊಗಳಬೇಕು. ಈ ಮಾತಿನಲ್ಲಿ ಎಷ್ಟು ವಿಶೇಷ ಇದೆ ರೀ. ಅನ್ಯಾಯ ಮಾಡೋರನ್ನ ಕಂಡ್ರೆ, ಗೊತ್ತಾಯ್ತಾ, ಕೆಟ್ಟದನ್ನ ಮಾಡೋರನ್ನ ಕಂಡ್ರೆ ದನಿ ಎತ್ತಬೇಕು ಅನ್ನುವಂಥದ್ದನ್ನ ಬೊಗಳಬೇಕು ಅನ್ನುವಂಥ ಪದದಲ್ಲಿ ತಂದಿಡ್ತಾ ಇದ್ದಾರೆ ಕಂಬಾರರು. ನೋಡಿ, ಅನ್ಯಾಯ ಮಾಡ್ತಾ ಇದ್ದಾಗ, ಅನ್ಯಾಯ ನಡೀತಿದ್ದಾಗ ಕಣ್ಣು ಏನೋ ಹಾಗೇ ನೋಡ್ಕೊಂಡು, ಕಣ್ಣಾನೆ ನೋಡ್ಕೊಂಡು ಸುಮ್ಮನೆ ಇರೋದಲ್ಲ, ಮಾತನಾಡ್ಬೇಕು ಏನಾದ್ರೂ ಅಂತೇಳಿ ಮಾತಾಡ್ತಾ ಇರೋದು. ಬಹಳ ಸೊಗಸಾಗಿದೆ ಇದು. ಕಳ್ಳರನ್ನ ಕಂಡಾಗ ಕೊನೆ ಪಕ್ಷ ಬೊಗಳಬೇಕು. ಭಾಗವತ, ಸರಿಯೇ. ಕೋಡಂಗಿ, ಓ ಅಂತ ಇದ್ದಾನೆ. ಭಾಗವತ, ಯಾಕಯ್ಯ ಬೊಗಳಿದೆ? ಕಳ್ಳರು ಬಂದಿದ್ದಾರೆ ಸ್ವಾಮಿ, ಕಳ್ಳರು ಬಂದಿದ್ದಾರೆ, ಅನ್ಯಾಯ ಮಾಡೋರು ಬಂದವ್ರೆ ಅಂತ. ಭಾಗವತ, ಯಾರಂತೆ? ಹೋಗಿ ವಿಚಾರಿಸ್ಕೊಂಡು ಬಾ ಅಂತ ಇದ್ದಾರೆ. ಕೋಡಂಗಿ, ಹೋಗಿ ನೋಡಿ ಬಂದು, ಅದೇ ಆ ಜುಜ್ಬಿ ಸುಲ್ತಾನ ಅಲ್ಲ ಸೈತಾನ, ಹೋಗಿ ನೋಡ್ಕೊಂಡು ಬಂದಾದ್ಮೇಲೆ ಹೇಳ್ತಾ ಇದ್ದಾನೆ, ಅದೇ ಆ ಜುಜ್ಬಿ ಸುಲ್ತಾನ ಅಲ್ಲಲ್ಲ ಸೈತಾನ ಬಂದಿದ್ದಾನೆ ಅಂತ ಇದ್ದಾನೆ. ಅದಕ್ಕೆ ಭಾಗವತ ಏನ್ ಹೇಳ್ತಾರೆ ನೋಡೋಣ. ಭಾಗವತ, ಯಾಕೆ ಬಂದಾನಂತೆ? ಸರಿ, ಅವನು ಯಾಕೆ ಬಂದಾನಂತೆ ಅಂತ ಕೇಳ್ತಾ ಇದ್ದಾರೆ. ಕೋಡಂಗಿ, ಹೋಗಿ ಬಂದು ಅವನಿಗೆ ಹಸಿವಂತೆ,
ಸೈತಾನನಾದರೂ ವರ್ಷದಲ್ಲಿ ಒಂದು ದಿವಸ ನಿಮ್ಮ ಹಾಗೆ ಊಟ ಮಾಡಬೇಕಂತೆ. ಅವನ ದುರ್ದೈವಕ್ಕೆ ಆ ಹಸಿವೆಯ ದಿನ ಇವತ್ತೇ ಅಂತೆ. ಹಸಿವೆ ಆಗಿದೆಯಂತೆ, ಅವನ ಅನ್ನ ತಿನ್ಬೇಕಂತೆ ಅಂತ ಮಾತಾಡ್ತಾ ಇದ್ದಾನೆ ನೋಡಿ. ಅವನಿಗೆ ಹಸಿವಂತೆ, ಸೈತಾನನಾದರೂ, ರಾಕ್ಷಸನಾದರೂ, ಗೊತ್ತಾಯ್ತಾ, ಪಿಶಾಚಿ ಆದರೂ ಸೈತಾನನಾದರೂ ವರ್ಷದಲ್ಲಿ ಒಂದು ದಿವಸ ನಿಮ್ಮ ಹಾಗೆ ಊಟ ಮಾಡಬೇಕಂತೆ. ವರ್ಷದಲ್ಲಿ ನಿಮ್ಮ ಹಾಗೆ ಒಂದು ದಿವಸ ಊಟ ಮಾಡ್ಬೇಕಂತೆ. ಅವನ ದುರ್ದೈವಕ್ಕೆ ಆ ಹಸಿವೆಯ ದಿನ ಇವತ್ತೇ ಅಂತೆ. ಅವನ ದುರ್ದೈವಕ್ಕೆ ಆ ಹಸಿವೆಯ ದಿನ ಇವತ್ತೇ ಅಂತೆ ಅಂತ ಮಾತಾಡ್ತಾ ಇದ್ದಾರೆ ಭಾಗವತ. ಏನ್ ಊಟ ಮಾಡ್ತಾನಂತೆ? ಸರಿ, ಊಟ ಕೊಡೋಣ. ಏನ್ ಊಟ ಮಾಡ್ತಾನಂತೆ? ಕೋಡಂಗಿ. ಅದನ್ನೇ ಕೇಳಿದೆ ನಾನು, ಅದನ್ನೇ ಕೇಳಿದೆ. ಬಹಳ ಸೊಗಸಾಗಿ ಮಾತಾಡ್ತಾ ಇದ್ದಾನೆ ಕೋಡಂಗಿ ಕೈಯಲ್ಲಿ ಕಂಬಾರ್ ಎಷ್ಟು ಸೊಗಸಾಗಿ ಮಾತಾಡಿಸ್ತಾರ ನೋಡಿ. ದೇವಭೂತ ಗಾಳಿ ಪಿಶಾಚಿಗಳ ಗುರು ಅಲ್ಲವೇ, ಅದಕ್ಕೆ ಸಗಣಿ ತಿಂತೀರಾ ಸ್ವಾಮಿ ಎಂದೆ. ಇಲ್ವಂತೆ, ಅನ್ನವೇ ಬೇಕಂತೆ. ನೋಡಿ ಎಷ್ಟು ಸೊಗಸಾಗಿ ಹೇಳ್ತಾರೆ. ಇದು ಅನೇಕರು ಅನುಭವಸ್ಥರು ಹಳ್ಳಿಗರು ಮಾತನಾಡ್ತಿರ್ತಾರೆ ನೋಡಿ. ಏನಂತಂದ್ರೆ ಬಹಳ ಸೊಗಸಾಗಿದೆ. ಅದನ್ನೇ ಕೇಳಿದೆ, ದೆವ್ವಭೂತ ಗಾಳಿ ಪಿಶಾಚಿಗಳ ಗುರು ಅಲ್ಲವೇ, ಅದಕ್ಕೆ ಸಗಣಿ ತಿಂತೀರಾ ಸ್ವಾಮಿ ಅಂದೆ. ಇಲ್ವಂತೆ, ಅನ್ನವೇ ಆಗಬೇಕಂತೆ ಅಂತ. ನಾವೇನಾದ್ರು ತಪ್ಪು ಕೆಲಸ ಮಾಡಿದಾಗ ನೀನೇನ್ ಮಣ್ಣು ತಿಂತೀಯ ಅಂತೀವಿ, ನೀನೇನ್ ಮಣ್ಣು ತಿಂತೀಯ ಅನ್ನ ತಿಂತೀಯ ಅಂತೀವಿ. ಒಟ್ಟಾಗಿ ಏನ್ ತಿಂತೀಯ ನೀನು ಅಂತ ಅಂದ್ಬಿಟ್ಟು ಮಾತನಾಡ್ತೀವಲ್ಲ. ಹಾಗಾದ್ರೆ ಕಸವನ್ನ ತಿನ್ನೋರು, ಅವಿವೇಕವನ್ನ ಮಾಡೋರು, ಇವರೆಲ್ಲರೂ ಕೂಡ ಬೇರೆ ಅನ್ನ ತಿನ್ನೋ ಮನುಷ್ಯರಲ್ಲ. ಇವರು ಸಗಣಿ ತಿನ್ನುವಂತ, ಮಣ್ಣು ತಿನ್ನುವಂತ ಅವಿವೇಕಿಗಳು ಅಂತ ಅಂದ್ಬಿಟ್ಟು ಮಾತನಾಡ್ತಾ ಇರೋದು. ಎಷ್ಟು ಸೊಗಸಾಗ್ತಾ ಇರ್ತಾರ್ರಿ ಕಂಬಾರರು. ದೇವಭೂತ ಗಾಳಿ ಪಿಶಾಚಿಗಳ ಗುರು ಅಲ್ಲವೇ, ಅದಕ್ಕೆ ಸಗಣಿ ತಿಂತೀರಾ ಸ್ವಾಮಿ ಅಂದೆ. ಇಲ್ಲವಂತೆ, ಅನ್ನವೇ ಆಗಬೇಕಂತೆ. ಭಾಗವತ. ಅದಕ್ಕೇನಂತೆ ಕೊಡೋಣ ಕರ್ಕೊಂಬಾರಯ್ಯ, ಅದಕ್ಕೇನಂತೆ ಕೊಡೋಣ ಕರ್ಕೊಂಬಾರಯ್ಯ ಅಂತಂದ್ರು. ನೋಡೋಣ. ಸೈತಾನ, ನನಗೀಗ ಹಸಿವೆಯಾಗಿದೆ, ಅನ್ನ ಕೊಡಿ, ಪುಕ್ಕಟ ಬೇಡ, ಚಿನ್ನದ ನಾಣ್ಯ ಕೊಡುತ್ತೇನೆ ಅಂತ ಸೈತಾನ ಕೇಳ್ತಾ ಇದ್ದಾನೆ. ಏನಂತ, ನನಗೀಗ ಹಸಿವೆಯಾಗಿದೆ, ನನಗೀಗ ಹೊಟ್ಟೆ ಹಸಿವಾಗ್ತಾ ಇದೆ, ಅನ್ನ ಕೊಡಿ, ಪುಕ್ಕಟೆ ಬೇಡ, ಚಿನ್ನದ ನಾಣ್ಯ ಕೊಡುತ್ತೇನೆ. ನೋಡಿ, ಕೊನೆಯಲ್ಲಿ ಹಸಿವಾದ್ರೆ ಅನ್ನನೇ ತಿನ್ಬೇಕು, ಏನಾದ್ರೂ ಆಗ್ಲಿ ಅನ್ನನೇ ಜೀವ ಅಲ್ವಾ. ಅದನ್ನ ಬಹಳ ಮುಖ್ಯ. ಚಿನ್ನ ಕೊಟ್ಟರು ಅನ್ನ ಸಿಕ್ಕಲ್ಲ ಅನ್ನುವಂತಹ ಬಹಳ ವಿಶೇಷವಾದಂಥ ತತ್ವವನ್ನ ಇದರಲ್ಲಿ ಅಡಗಿಸಿಟ್ಟಿದ್ದಾರೆ ಕಂಬಾರರು ನೋಡಿ. ನನಗೀಗ ಹಸಿವೆಯಾಗಿದೆ, ಅನ್ನ ಕೊಡಿ, ಪುಕ್ಕಟ ಬೇಡ, ಚಿನ್ನದ ನಾಣ್ಯ ಕೊಡುತ್ತೇನೆ. ಒಬ್ಬ ಚಿನ್ನ ತಗೊಂಡು ಅನ್ನ ಕೊಡೋದು ಹೇಗೆ ಸಾಧ್ಯ? ತೋರಿಸು ನೋಡೋಣ. ಅರೆ, ಚಿನ್ನ ತಗೊಂಡು ಅನ್ನ ಕೊಡೋದು ಅದೇಗೆ ತೋರಿಸು ಅಂತ ಇದ್ದಾನೆ. ಚಿನ್ನ ತಗೊಂಡು ಅನ್ನ ಕೊಡೋದು ಹೇಗೆ ಸಾಧ್ಯ? ಚಿನ್ನ ತಗೊಂಡು ಅನ್ನ ಕೊಡೋದು ಹೇಗೆ ಸಾಧ್ಯ? ತೋರಿಸು ನೋಡೋಣ ಅಂತ ಇದ್ದಾನೆ. ಅವನು ತೋರಿಸ್ತಾನೆ ನೋಡಿ, ಚಿನ್ನವನ್ನು ತೋರಿಸ್ತಾನೆ. ಇನ್ನೊಬ್ಬ, ನಮ್ಮ ರಾಜರು ಮಕ್ಕಳ ಮನರಂಜನೆಗೆ ಆಗಾಗ ಧಾನ್ಯದಿಂದ ಮಾಡ್ತಾರಲ್ಲ, ಅವೇ ಅಲ್ಲವೇ ಇವು ಅಂತ ಇದ್ದಾನೆ. ನೋಡಿ, ಎಷ್ಟು ಸಾಮಾನ್ಯ ಅನ್ಸ್ಬಿಟ್ಟಿದ್ದಾನೆ ಬೋಳೆ ಶಂಕರ ತನ್ನ ರಾಜ್ಯದಲ್ಲಿ ಚಿನ್ನ ಅನ್ನುವಂಥದ್ದನ್ನ, ಚಿನ್ನಕ್ಕೆ ಬೆಲೆ ಇಲ್ಲ ಅನ್ನುವಂಥದ್ದನ್ನ ತನ್ನ ಪ್ರಜೆಗಳಿಗೆ ಎಷ್ಟು ಸೊಗಸಾಗಿ ಹೇಳ್ಕೊಟ್ಟಿದ್ದಾನೆ. ನಮ್ಮ ರಾಜರು ಮಕ್ಕಳ ಮನರಂಜನೆಗೆ, ನೋಡಿ ಇದು ಉಪಯೋಗಕ್ಕೆ ಬರಲ್ಲ, ಮಕ್ಕಳ ಮನರಂಜನೆಗೆ ಬಿಟ್ಟರೆ ಬೇರೆ ಯಾವುದಕ್ಕೂ ಉಪಯೋಗ ಇಲ್ಲ, ಬಿಡಿಗಾಸು ಪ್ರಯೋಜನ ಇಲ್ಲ, ಅನ್ನವನ್ನ ಹುಟ್ಟಿಸಲಾರದು ಚಿನ್ನ. ಎಷ್ಟು ಸೊಗಸಾಗಿ ಹೇಳ್ತಾ ಇದ್ದಾರೆ. ಅನ್ನವನ್ನ ದಕ್ಕಿಸಿಕೊಡಲಾರದು, ಹೊಟ್ಟೆ ಹಸಿವಾದವನಿಗೆ ಚಿನ್ನ ಪ್ರಯೋಜನಕ್ಕೆ ಬರದು ಅನ್ನುವಂಥ ವಿಚಾರವನ್ನ ಮಾತಾಡ್ತಾ ಇರೋದು. ನಮ್ಮ ರಾಜರು ಮಕ್ಕಳ ಮನರಂಜನೆಗೆ ಆಗಾಗ ಧಾನ್ಯದಿಂದ ಮಾಡ್ತಾರಲ್ಲ, ಅವೇ ಅಲ್ಲವೇ ಇವು. ಸರ್ವೇ ಸಾಮಾನ್ಯವಾಗಿ ಚಿನ್ನದ ನಾಣ್ಯನ ಕೊಡು ಬಾ, ನಮ್ಮನ್ನ ಕರ್ಕೊಂಡು ಹೋಗ್ತೀನಿ ಊಟಕ್ಕೆ. ಇಲ್ಲ, ಆ ಥರದ್ದು ಯಾವ ವಿಶೇಷವಾದಂಥ ಮೋಹವೂ ಇಲ್ಲ ಬೋಳೆ ಶಂಕರನ ಪ್ರಜೆಗಳಿಗೆ. ಬೋಳೆ ಶಂಕರ ಚಿನ್ನಕ್ಕಿಂತಲೂ ಅನ್ನ ಮುಖ್ಯ ಅಂತ ಹೇಳ್ಕೊಟ್ಟಿದ್ದಾನೆ. ಒಬ್ಬ, ಹೌದು ನನ್ನ ಮನೇಲಿ ಮಕ್ಕಳು ಆಡಿಬಿಟ್ಟ ನಾಣ್ಯಗಳೇ ಬೊಗಸೆ ತುಂಬಾ ಇವೆ. ನಮ್ಮ ಮನೆಯಲ್ಲೇ ನಮ್ಮ ಮಕ್ಕಳು ಆಡ್ಬಿಟ್ಟು ಬಿಸಾಕಿರುವಂತದ್ದು ಬೊಗಸೆ ತುಂಬಾ ಆಯ್ತಾ ಕಣ, ಇದನ್ನ ತಗೊಂಡು ನಾನೇನ್ ಮಾಡ್ಲಿ ಅಂತ ಇದ್ದಾರೆ ನೋಡಿ. ಚಿನ್ನಕ್ಕೆ ಯಾವ ಸ್ಥಿತಿಯನ್ನ ತಂದಿಟ್ಟಿದ್ದೇನೆ ಬೋಳೆ ಶಂಕರ ಅಂತ. ಹೌದು, ನನ್ನ ಮನೆಯಲ್ಲಿ ಮಕ್ಕಳು ಆಡಿಬಿಟ್ಟ ನಾಣ್ಯಗಳೇ ಬೊಗಸೆ ತುಂಬಾ ಇವೆ. ಇನ್ನೊಬ್ಬ ಮಾತಾಡ್ತಾ ಇದ್ದಾನೆ, ಇವನ್ನ ಇಟ್ಕೊಂಡು ಆಡೋದಕ್ಕೆ ನನಗೆ ಸಣ್ಣ ಮಕ್ಕಳೇ ಇಲ್ಲ. ಅಯ್ಯೋ, ನಾನು ಈಸ್ಕೊಂಡು ಅನ್ನ ಕೊಡೋಣ ಅಂತಂದ್ರೆ ಇವುಗಳನ್ನ ಇಟ್ಕೊಂಡು ಆಡೋದಕ್ಕೆ ನನ್ನ ಹತ್ರ ಸಣ್ಣ ಮಕ್ಕಳೇ ಇಲ್ಲ ಕಣೋ ಅಂತ ಇದ್ದಾರೆ. ಇವನ್ನ ಇಟ್ಕೊಂಡು ಆಡೋದಕ್ಕೆ ನನಗೆ ಸಣ್ಣ ಮಕ್ಕಳೇ ಇಲ್ಲ, ನನ್ನ ಹತ್ತಿರ ಆಗಲೇ ಇಂಥ ನಾಣ್ಯಗಳು 3 ಇವೆ, ನನ್ನ ಹತ್ರ ಈಗಾಗಲೇ ಈ ಥರದ ನಾಣ್ಯಗಳು 3 ಇವೆ ಕಣೋ ಅಂತ ಇದ್ದಾನೆ. ಹಾಗಂತ ನೀನು ನಿರಾಶೆ ಹೊಂದುವುದು ಬೇಡ. ನಾವು ಚಿನ್ನ ತಗೊಂಡು ನಿನ್ಗೇನು ಊಟ ಹಾಕ್ಬೇಕಾದ ಅನಿವಾರ್ಯತೆ ಆಗತ್ತೆ, 2 ಇಲ್ಲ, ನಮ್ಮ ಹತ್ರ ಬೇಜಾನ್ ಇದಾವೆ ಇವು. ಹಾಗಂತ ನೀನ್ ಏನ್ ನಿರಾಶೆ ಆಗ್ಬೇಡ, ಗೊತ್ತಾಯ್ತಾ, ನಿನ್ಗೆ ಊಟ ಹಾಕ್ತೀವಿ ನೋಡಿ.
ದೇವರ ಹೆಸರಲ್ಲಿ ಒಂದು ಹೊತ್ತು ಊಟ ಹಾಕ್ತೇನೆ ಬಾ, ದೇವರ ಹೆಸರಲ್ಲಿ ನಿಮ್ಗೆ ಒಂದು ಹೊತ್ತು ಊಟ ಹಾಕ್ತೀನಿ ಬಾ. ಅದ್ಯಾಕೆ ಶಿವನ ಹೆಸರು ಹೇಳ್ಬಿಟ್ಟು ಒಂದು ಹೊತ್ತು ಊಟ ಹಾಕೋಣ ಅಂತಂದಾಗ ಸೈತಾನ ಏನ್ ಮಾತಾಡ್ತಾರೆ, ನನಗೆ ಯಾವುದೋ ಹೆಸರಿನಲ್ಲಿ ಊಟ ಬೇಡ್ರಯ್ಯ ಅಂತ ಇದ್ದಾನೆ. ನನಗೆ ಯಾರ್ದೋ ಹೆಸರಲ್ಲಿ ಊಟ ಬೇಡ್ರಯ್ಯ ಅಂತ ಅನ್ಬಿಟ್ಟು ಕೋಪ ಮಾಡ್ಕೋತಾ ಇದ್ದಾನೆ ಸೈತಾನ. ಮುಂದಕ್ಕೆ ಏನಾಗುತ್ತೆ ನೋಡೋಣ. ಒಬ್ಬ ಪ್ರತಿಯಾಗಿ ಮಾತಾಡ್ತಾ ಇದ್ದಾನೆ, ಅದಕ್ಕೆ ದೇವರ ಹೆಸರಿನಲ್ಲಿ ನನಗೆ ಊಟ ಬೇಡ ಅಂತ ಅವ್ನು ತಿರಸ್ಕಾರ ಮಾಡಿದಾಗ ಸೈತಾನ ಹೇಳ್ತಾ ಇದ್ದಾನೆ, ಪ್ರತಿಯಾಗಿ ಏನನ್ನಾದರೂ ತಗೊಂಡ್ ಬಾ, ಅದಾಗದಿದ್ದಲ್ಲಿ ಒಪ್ಪತ್ತು ಕೆಲಸ ಮಾಡಿ ಊಟ ಮಾಡು. ನೋಡಿ ಎಷ್ಟು ಸೊಗಸಾಗಿ ವಿನಿಮಯ ಪದ್ಧತಿ ಮೂಲಕ ಏನಾದ್ರು ಕೊಡ್ತೀವಿ ತಗೋತೀವಿ. ಅದ್ರ ಜೊತೆಗೆ ನಿನ್ಗೆ ಅದಾಗ್ಲಿಲ್ಲ ಅಂತಂದ್ರೆ, ಏನು ಇಲ್ಲ ಅಂತಂದ್ರೆ ಒಪ್ಪತ್ತು ಕೆಲಸ ಮಾಡು, ಒಂದು ಅರ್ಧ ದಿವಸ ಕೆಲಸ ಮಾಡು, ಊಟ ಹಾಕ್ತೀವಿ. ಅಂದ್ರೆ ಶ್ರಮಿಕರಿಗೆ ಮೊದಲ ಊಟದ ಪ್ರಾಶಸ್ತ್ಯ ಇದೆ ಅಂತ ಅಂದ್ಬಿಟ್ಟು ಮಾತನಾಡ್ತಾ ಬಹಳ ಸೊಗಸಾಗಿದೆ. ಅದನ್ನ ಅವ್ನು ಏನ್ ಅಂದ್ಕೊಂಡಿದ್ನೋ, ಏನನ್ನ ಜಾರಿ ತರಬೇಕು, ಏನು ಅನುಷ್ಠಾನ ಮಾಡಬೇಕು ಅಂತ ಬೋಳೆಶಂಕರ ಅನ್ಕೊಂಡಿದ್ನೋ, ತನ್ನ ರಾಜ್ಯದಲ್ಲಿ ತನ್ನ ಪ್ರಜೆಗಳಿಗೆಲ್ಲ ಅದನ್ನ ಮನವರಿಕೆ ಮಾಡಿದ್ದಾನೆ. ಪ್ರಜೆಗಳೇ ಮಾತಾಡ್ತಾ ಇದ್ದಾರೆ ನೋಡಿ. ರಾಜ ಅನುಷ್ಠಾನ ಮಾಡಿರುವಂತ ವಿಚಾರಗಳನ್ನ ಪ್ರಜೆಗಳು ಮಾತಾಡ್ಬೇಕ್ರಿ, ಆಗ ಅನುಷ್ಠಾನ ಸತ್ಯವಾಗಿ ಏನು ಅಂತ ಗೊತ್ತಾಗೋದು. ಪ್ರತಿಯಾಗಿ ಏನನ್ನಾದರೂ ತಗೊಂಡು ಬಾ, ಅದಾಗದಿದ್ದಲ್ಲಿ ಒಪ್ಪತ್ತು ಕೆಲಸ ಮಾಡಿ ಊಟ ಮಾಡು. ಅದಾಗ್ಲಿಲ್ಲ ಅಂತಾನೆ ಒಪ್ಪತ್ತು ಕೆಲಸ ಮಾಡು, ಊಟ ಮಾಡು, ಏನು ಅಭ್ಯಂತರ ಇಲ್ಲ ನಮ್ದು ಅಂತ ಸೈತಾನ. ನೀವು ಕೇಳಿದಷ್ಟು ಚಿನ್ನದ ನಾಣ್ಯ ಕೊಡ್ತೇನೆ ಸಾಲದೆ, ನೀವು ಕೇಳಿದಷ್ಟು ಚಿನ್ನದ ನಾಣ್ಯನ ಕೊಡ್ತೀನಿ ಸಾಲದೆ ಅಂತ ಇದ್ದಾನೆ ಸೈತಾನ. ಹೊಟ್ಟೆ ಎಷ್ಟು ಬಿಟ್ಟಿದೆ ಅವನಿಗೆ. ಇನ್ನೊಬ್ಬ ನಾಣ್ಯ ತಗೊಂಡು ನಾವು ಮಾಡಬೇಕಾದ್ದೇನಿದೆ ಅಲ್ಲ ಬಾ, ನಿನ್ ಕೊಡೋಂತ ಚಿನ್ನದ ನಾಣ್ಯ ತಗೊಂಡು ನಾವು ಮಾಡಬೇಕಾದ್ದೇನಿದೆ, ನಮ್ಗೆ ಅಗತ್ಯ ಇಲ್ಲ ಚಿನ್ನದ ನಾಣ್ಯ. ನೋಡಿ ಮಾತಾಡ್ತಾನೆ, ನಮ್ಮಲ್ಲಿ ತೆರಿಗೆಗಳಿಲ್ಲ, ಕೆಲಸದಿಂದ ಕೆಲಸ ಆಗತ್ತೆ. ನಮ್ಮಲ್ಲಿ ತೆರಿಗೆಗಳಿಲ್ಲಪ್ಪ, ಕೆಲಸದಿಂದ ಕೆಲಸ ಆಗತ್ತೆ. ಅನುಕೂಲಗಳನ್ನು ವಿನಿಮಯ ಮಾಡಿಕೊಳ್ಳುತ್ತೇವೆ ಅಂತ ಅದ್ಭುತವಾದಂಥ ವಿಶೇಷವಾದಂಥ ತತ್ವ ಸಿದ್ಧಾಂತಗಳನ್ನ ಬೋಳೆಶಂಕರ ತನ್ನ ಪ್ರಜೆಗಳಿಗೂ ಅರ್ಥ ಮಾಡಿಸಿದ್ದಾನೆ. ಈಗಿನ ಕಾಲದ ಮಂತ್ರಿ ವರಣ್ಯರು ಇವರೆಲ್ಲರೂ ಕೂಡ ತಾವು ತರುವಂತಹ ಶಾಸನಗಳೇನಿದೆ, ಏನು ಅಧಿಕಾರವನ್ನು ಮಾಡ್ತಾರೋ, ಏನೆಲ್ಲ ಶಾಸನಗಳನ್ನ ಮಾಡ್ತಾರೋ ಅದನ್ನ ಜನರ ಮನಸ್ಸಿಗೆ ತಲುಪಿಸುವುದು, ಜನರ ಮನಸ್ಸಿಗೆ ಅರ್ಥ ಮಾಡಿಸುವುದು, ಜನರು ಇಷ್ಟಪಡುವಂತೆ ಮಾಡುವುದು ಕೂಡ ಬಹಳ ಮುಖ್ಯವಾದಂತಹ ಕರ್ತವ್ಯ ಅಂತೇಳಿ ಈ ನಾಟಕದಿಂದ ಬಹಳ ಸೊಗಸಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ನೋಡಿ ಹೇಳ್ತಾ ಇದ್ದಾರೆ, ಸಾಮಾನ್ಯವಾದ ಪ್ರಜೆ ಮಾತನಾಡ್ತಾ ಇದ್ದೇನೆ ನೋಡಿ. ನಾಣ್ಯ ತಗೊಂಡು ನಾವು ಮಾಡಬೇಕಾದ್ದೇನಿದೆ, ನಮ್ಮಲ್ಲಿ ತೆರಿಗೆಗಳಿಲ್ಲಪ್ಪ, ನಮ್ಮಲ್ಲಿ ಟ್ಯಾಕ್ಸ್ ಇಲ್ಲ, ಕಂದಾಯ ಇಲ್ಲ, ಈ ಥರದ್ದೇನಿಲ್ಲ, ಕರ ಇಲ್ಲ, ತೆರಿಗೆಗಳಿಲ್ಲ, ಕೆಲಸದಿಂದ ಕೆಲಸ ಆಗುತ್ತೆ. ಅನುಕೂಲಗಳನ್ನು ವಿನಿಮಯ ಮಾಡಿಕೊಳ್ತೇವೆ, ಅನುಕೂಲಗಳನ್ನು ನಾವು ಪರಸ್ಪರ ವಿನಿಮಯ ಮಾಡ್ಕೊಳ್ತೇವೆ. ನನ್ನ ಹತ್ರ ಇರುವಂತ ಅನುಕೂಲವನ್ನು ಅವನು ಕೊಡ್ತೀವಿ, ಅವನ ಹತ್ರ ಇರುವಂತ ಅನುಕೂಲವನ್ನು ನಾನು ಪಡ್ಕೊಳ್ತೀನಿ. ಗೊತ್ತಾಯ್ತಾ? ಇದನ್ನು ವಿನಿಮಯ ಅಂತ ಮಾತಾಡ್ತಾ ಇದ್ದಾರೆ. ಉಪಯೋಗವಿಲ್ಲದ ವಸ್ತುಗಳನ್ನು ಸಂಗ್ರಹಿಸಿಟ್ಟುಕೊಂಡು ಮಾಡೋದೇನಿದೆ, ಉಪಯೋಗವಿಲ್ಲದ ವಸ್ತುಗಳನ್ನ ಸಂಗ್ರಹ ಮಾಡ್ಕೊಂಡು ಕೂಡಿಟ್ಕೊಂಡು ಮಾಡೋದು ಏನಿದೆಯಪ್ಪ, ಅದರಲ್ಲಿ ಪ್ರಯೋಜನ ಇಲ್ವಲ್ಲ ಅಂತ ಇದ್ದಾನೆ ಸೈತಾನ. ದಯವಿಟ್ಟು ಒಂದು ಉಪಕಾರ ಮಾಡ್ತೀರಾ, ದಯವಿಟ್ಟು ಒಂದು ಉಪಕಾರ ಮಾಡ್ತೀರಾ. ಅವ್ರ ಮಾತು ಚಿನ್ನವನ್ನೇ ಬೇಡ ಅಂತ ಇದಾರಲ್ಲ ಇವರೆಂತವ್ರು ಅಂತ ಅಂದ್ಬಿಟ್ಟು ಸೈತಾನ, ದಯವಿಟ್ಟು ನೀವು ಒಂದು ಉಪಕಾರ ಮಾಡ್ತೀರಾ ಅಂತ ತಲೆಕೆಡ್ತಾ ಇದೆ ಸೈತಾನನ್ಗೆ. ಏನು ಖಂಡಿತ ಅದೇನು ಹೇಳಪ್ಪ ಅಂತಂದ. ಅದಕ್ಕೆ ಏನ್ ಹೇಳ್ತಾ ಇದ್ದ ನೋಡು ಸೈತಾನ್, ನನ್ನ ಪಾಡಿಗೆ ನನ್ನ ಬಿಟ್ಟು ಹೊರಟೋಗ್ತೀರಾ, ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಹೊರಟೋಗ್ತೀರಾ ನೀವು ಅಂತ ಕೇಳ್ಕೊತಾ ಇದ್ದಾನೆ. ಇನ್ನೊಬ್ಬ, ಹೋಗೋಣಂತೆ, ಅದೇನು ಅಸಾಧ್ಯದ ಕೆಲಸ ಅಲ್ಲ, ಆದರೆ ನೀನಾದರೂ ಯಾಕೆ ಹಸಿದಿರಬೇಕು? ಸರಿ ಹೊರಟೋಗ್ತೀವಿ, ಆದ್ರೆ ನೀನಾದ್ರೂ ಯಾಕೆ ಹಸಿದಿರಬೇಕಪ್ಪ? ನೀನು ಹಸಿಬೇಕಾದಂತ ಅಗತ್ಯ ಇಲ್ಲ, ಹೊಟ್ಟೆ ಹಸಿವಿನಿಂದ ನೀನ್ ಸಾಯೋದು ನಮಗ್ ಮುಖ್ಯ ಅಲ್ಲ. ನೋಡಿ ಸೈತಾನ, ನನ್ನನ್ನು ಸಾಯೋದಕ್ಕಾದ್ರೂ ಬಿಡ್ರಯ್ಯ ಅಂತ ಇದ್ದಾನೆ. ಕೊನೆಗೆ ನನ್ನನ್ನು ಸಾಯೋದಕ್ಕಾದ್ರೂ ಬಿಡ್ರಯ್ಯ ಅಂತ ಇದ್ದಾನೆ. ಇನ್ನೊಬ್ಬ, ಎಲ್ಲಾದರೂ ಉಂಟೆ ನೋಡಯ್ಯ, ಬದುಕಿನಲ್ಲಿ ಸಾಯೋದೇನು ಹೊಸದೇ, ಹಾಗೆ ನೋಡಿದರೆ ಬದುಕು ಹೊಸದಲ್ಲ, ಬದುಕುವುದು ಮತ್ತು ಸಾಯುವುದು ಎರಡೂ ಹೊಸದಲ್ಲ ಅಂತ. ಬದುಕಿದ ಮೇಲೆ ಸಾಯುವುದು ಖಚಿತ, ಹುಟ್ಟಿದ ಮೇಲೆ ಬದುಕುವುದು ಖಚಿತ ಅಲ್ವೇನ್ರಿ? ಅನಿವಾರ್ಯ ಅಲ್ವೇನ್ರಿ? ಬದುಕಿ ತೋರಿಸಬೇಕು, ಆಯ್ತಾ? ಸತ್ತು ಸ್ವರ್ಗ ಸೇರಬೇಕು ಅಂತ ಮಾತನಾಡ್ತಾರೆ. ಚೆನ್ನಾಗಿ ಜೀವನ ಮಾಡ್ಬೇಕು, ಆಮೇಲೆ ಶಿವ ಕರೆದು ಹೊಟ್ಟೋಗ್ಬಿಡ್ಬೇಕು, ತಣ್ಣ ಹೊಟ್ಟೋಗ್ಬಿಡ್ಬೇಕು ಅಂತ ಮಾತಾಡ್ತಾರೆ ಎಲ್ಲರನ್ನು. ಏನು ನಾವು ಸತ್ತ ಮೇಲೆ ನಾವು ಬದುಕಿದ ರೀತಿಯನ್ನ ಜನ ಮಾತಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಬದುಕುವುದು ಹೊಸದಲ್ಲ ಅಂತ, ಬದುಕುವ ರೀತಿ ಮುಖ್ಯ. ನೋಡಿ ಎಷ್ಟು ಸೊಗಸಾಗಿದೆ. ಎಲ್ಲಾದರೂ ಉಂಟೆ ನೋಡಯ್ಯ, ಬದುಕಿನಲ್ಲಿ ಸಾಯೋದೇನು ಹೊಸದೇ, ಬದುಕಿನಲ್ಲಿ ಸಾಯೋದೇನು ಹೊಸದೇ. ಎರಡೆರಡು ಅರ್ಥ ಇದೆ ಇದ್ರೊಳಗಡೆ. ಬದುಕಿನಲ್ಲಿ ಸಾಯೋದೇನು ಹೊಸದೇ, ಬದುಕ್ತಾ ಇರ್ಬೇಕಾದ್ರೆ ಎಷ್ಟೊಂದು ಜನ ಸಾಯ್ತಾರೆ, ಆಯ್ತಾ? ಅದೇನಿಲ್ಲ, ಜೀವನದಲ್ಲಿ ಹುಟ್ಟೋರು ಸಾಯ್ಲೇಬೇಕು ಅನ್ನುವಂಥ ತತ್ವ ಒಂದಿದೆ. ಹಾಗೆ ನೋಡಿದರೆ ಬದುಕು ಹೊಸದಲ್ಲ, ಬದುಕುವುದು ಏನು ಹೊಸದಲ್ಲ, ಬದುಕಿ ತೋರಿಸಿದ್ದಾರೆ, ನಾವು ಆ ರೀತಿ ಬದುಕ್ತಾ ಇದ್ದೀವಿ ಅಷ್ಟೇ.
ಎರಡರಲ್ಲಿ ಯಾವುದನ್ನು ಮಾಡಿದರೂ ಊಟ ಮಾಡಿದ ಮೇಲೆ ಮಾಡಬಹುದಲ್ಲ. ನೀನು ಸಾಯ್ತೀನಿ ಅಂತಂದ್ರೂ ಕೂಡ ಊಟ ಮಾಡಿದ ಮೇಲೆ ಸಾಯಿ, ಬದುಕ್ತೀನಿ ಅಂತಂದ್ರೂ ಕೂಡ ಊಟ ಮಾಡಿದ ಮೇಲೆ ಬದುಕು. ಎರಡನ್ನು ನೀವು ಯಾವುದನ್ನು ಮಾಡ್ತೀನಿ ಅಂತ ಮೊದಲು ಊಟ ಮಾಡಿ ಮಾಡಪ್ಪ ಅಂತ ಕೇಳ್ತಾ ಇದ್ದಾರೆ. ಎರಡರಲ್ಲಿ ಯಾವುದನ್ನು ಮಾಡಿದರೂ ಊಟ ಮಾಡಿದ ಮೇಲೆ ಮಾಡಬಹುದಲ್ಲ. ನಮ್ಮಲ್ಲಾದರೂ ಊಟ ಮಾಡು, ಇಲ್ಲವೇ ಬೋಳೆಶಂಕರ ರಾಜರಲ್ಲಾದರೂ ಊಟ ಮಾಡು. ನಮ್ಮ ಹತ್ರನಾರು ನೀನು ಊಟ ಮಾಡು, ಅಥವಾ ನಮ್ಮ ರಾಜರಿದ್ದಾರಲ್ಲ ಬೋಳೆಶಂಕರ ರಾಜರು, ಅವ್ರ ಹತ್ರನಾರು ಹೋಗಿ ಊಟ ಮಾಡಪ್ಪ ಅಂತ ಅಂದ್ಬಿಟ್ಟು ಆ ಜನಗಳು ಮಾತನಾಡ್ತಾ ಇದ್ದಾರೆ ಸೈನಿಕನ ಹತ್ರ. ಏನಾಗುತ್ತೆ ಮುಂದಕ್ಕೆ ನೋಡೋಣ. ಸೈತಾನ, ನೀವು ಹೀಗೆ ಮಾತಾಡ್ತಿದ್ದಾರೆ ನಾನು ಸತ್ತು ಹೋಗ್ತೇನೆ, ಅಯ್ಯೋ ನೀವು ಹಿಂಗೆ ಮಾತಾಡ್ತಾ ಇದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಸೈತಾನ ಹೇಳ್ತಾ ಇದ್ದಾನೆ. ಒಬ್ಬ ಮಾತಾಡೋದಿದ್ದರೆ ಬದುಕಿರ್ತೀಯಪ್ಪ, ಹಾಗೆ ಹಾಗೆ ಹೇಳು, ಮಾತಾಡೋದಿಲ್ಲ ಅಪ್ಪ, ನಾವು ಮಾತಾಡ್ತಾ ಇದ್ರೆ ನೀನು ಸತ್ತೋಗ್ಬಿಡ್ತೀಯ, ನಾವು ಮಾತಾಡ್ಲಿಲ್ಲ ಅಂತಂದ್ರೆ ನಿನ್ನ ಬದುಕಿರ್ತೀಯ, ಸರಿ ಆಗ್ಲಪ್ಪ, ಹಾಗೆ ಆಗ್ಲಿ ಅಂತ ಇದ್ದಾರೆ. ಸೈತಾನ, ನೀವಿಲ್ಲೇ ಕೂತಿದ್ರೆ ಸಾಯ್ತೀನಿ ಅಂತ ಇದ್ದಾನೆ. ಇನ್ನೊಬ್ಬ, ಆಗಲೇ ಹೇಳು, ನಾವು ಹೊರಟೋಗ್ತೀವಿ, ಆದರೆ ಸಾಯಬೇಡ, ಒಬ್ಬನಿಗೆ ಬಾರಯ್ಯ ಮಹಾರಾಜರಲ್ಲಿಗೆ ಹೋಗಿ ಇವನ ವಿಷಯ ಹೇಳೋಣ ಅಂತ ಇದ್ದಾನೆ. ಬಾರಯ್ಯ ಮಹಾರಾಜರಲ್ಲಿಗೆ ಹೋಗಿ ಇವನ ವಿಷಯ ಹೇಳೋಣ ಅಂತ ಹೇಳ್ತಾ ಇದ್ದಾನೆ. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ಇಲ್ಲಿಗೆ ಈ ದೃಶ್ಯ ಮುಕ್ತಾಯ ಆಗತ್ತೆ. ನೋಡೋಣ, ಸೈತಾನನ ವಿಚಾರವನ್ನ ಜನಗಳು ಹೋಗಿ ಬೋಳೆಶಂಕರನ ಹತ್ರ ಹೇಳ್ಕೊಂಡಾಗ ಸೈತಾನನಿಗೆ ಬೋಳೆಶಂಕರ ಊಟವನ್ನ ಕೊಡ್ತಾನ, ಯಾವ ರೀತಿ ಕೊಡ್ತಾನೆ, ಅವನ ಹತ್ರ ಒಂದು ಒಪ್ಪತ್ತಿನ ಕೆಲಸವನ್ನ ಮಾಡಿಸ್ತಾನ, ಆಮೇಲೆ ಅನ್ನ ಕೊಡ್ತಾನ, ಏನು ಅನ್ನುವಂಥದ್ದನ್ನ ಮುಂದಿನ ದೃಶ್ಯಗಳಲ್ಲಿ ನಾವು ನೋಡೋಣ ವಿಶೇಷವನ್ನ. ಎಲ್ಲರಿಗೂ ಒಳ್ಳೇದಾಗ್ಲಿ, ಮತ್ತೆ ಸಿಗೋಣ, ನಮಸ್ಕಾರ.